ಚಂದಪ್ಪಿ ಸರಿಯಾಗಿ ಹೇಳ್ದೆ ಕಣೋ. ಸರಿಯಾಗಿ ಇವಾಗ ಅವನು ಅದೇ ಹೋದ ನೋಡು. ಬಲು ಮೆರಿತಾ ಇದ್ರು ಅವರು. ಬಲು ಮೋಸ ಮಾಡ್ತಾರೆ ಕಣೋ ಯಾರಿಗೇ ಆಗಲಿ ಅವರು. ಎಷ್ಟು ಹಂಗಂದ್ರೂ ಎಷ್ಟು ಜೋರು ಏನೇ ಅಂದ್ರೂ ಅವಳು ಅವಳು ಜಂಬ ದೌಲತ್ ಮಾತ್ರ ಬಿಡೋದಿಲ್ಲ ಸುಸಕ್ಕ. ಅವತ್ತು ನನಗೆ ನೀನೇ ಸರಿ ಇಲ್ಲ, ಫಸ್ಟ್ ನನಗೇನು ಹೇಳೋಕೆ ಬಂದಿದ್ದೀನಿ ಅಂತ ಹೇಳಿ ಎಷ್ಟು ಜೋರು ಮಾಡಿದ್ಲು ಗೊತ್ತೇ. ನನಗೆ ಅವತ್ತೇ ಸಿಟ್ಟು ಬಂತು. ಇವಳು ನೋಡಪ್ಪ ಇಷ್ಟೆಲ್ಲ ಇದ್ರೂ ಎಷ್ಟು ಜೋರು ಮಾಡ್ತಾಳೆ ನನ್ನ ಮೇಲೇ, ಇವಳೇ ಫಸ್ಟ್ ಹಿಂಗೆ ಇದ್ದಾಳೆ ಅಂತ ಹೇಳಿ ಅದಕ್ಕೆ ನಾನು ಸರಿಯಾಗಿ ಬೈದು ಬಿಟ್ಟಿದ್ದು. ಚೆನ್ನಾಗಿ ಬೈದೆ ನೋಡವತ್ತು. ನಾನಂತೂ ಮನೆಗೆ ಹೋಗೇ ಇಲ್ಲ ಅಕ್ಕ. ನಮ್ಮಮ್ಮ ಇನ್ನು ಹೆಂಗೆ ಮಾತಾಡ್ಸೋಣ ಅನ್ನಿಸ್ತೈತೆ. ನಿಜವಾಗ್ಲೂ ನಾನು ಹೋಗೇ ಇಲ್ಲ. ಹೋಗು, ನಿಮ್ಮಮ್ಮನ್ನ ಮಾತಾಡ್ಸು. ತುಂಬ ಬೇಜಾರಾಗೈತೆ, ಮನೆ ತಕ್ಕ ಹೋಗು. ಅವರು ಇನ್ನೇನು ಮಾಡೋಕ್ಕಾಗುತ್ತೆ, ಏನೋ ತಪ್ಪು ಮಾಡಿದಾನೆ ಅಂತೇಳಿ ಸುಮ್ಮನೆ ಆಗ್ತಾರೆ. ನೀನು ಅಲ್ಲೂ ಇಲ್ಲೂ ಓಡಾಡ್ಕೊಂಡಿದ್ರೆ ನಿನ್ಗೆ ಯಾರು ಇರ್ತಾರೆ ಹೇಳು? ಯಾರು ನೋಡ್ಕೊಂತಾರೆ ಹೇಳಪ್ಪಿ? ಯಾರು ನೋಡ್ಕೊಂಬಲ್ಲ ಕಣಪ್ಪ. ಹೋಗು, ನಿಮ್ಮಮ್ಮನ ಮಾತಾಡಿಸ್ಕೊಂಡು ನಿಮ್ಮಮ್ಮನ ಜೊತೆ ಚೆನ್ನಾಗಿರು. ಹೋಗು ಪಾಪ, ನಿಮ್ಮ ಅಣ್ಣ ಒಬ್ಬನೇ ಕಷ್ಟ ಬೀಳ್ತಾನೆ. ನೀನು ಕೆಲ್ಸಕ್ಕೆ ಹೋಗಿ ನೋಡಿ, ನಿಮ್ಮ ಅಜ್ಜಿ ಇರೋಗೆ ಅವ್ರಿಗೂ ನಿಮಗೂ ಆಗಲ್ಲ. ಅವರು ನೀವು ಚೆನ್ನಾಗಿರಬೇಕು. ಅದಕ್ಕೇನೆ ಇಲ್ಲೋಡು, ಅವ್ರ ಕಣ್ಣೆದ್ರಿಗೆ ನೀವಿಬ್ರು ಚೆನ್ನಾಗಿ ದುಡಿದು ಚೆನ್ನಾಗಿರಬೇಕು ಕಣೋ. ಇವಾಗ ಹಿಂಗೆ ಆಗಿರೋದಕ್ಕೆ ಅವ್ರು ನಿನ್ನ ಎಷ್ಟು ಆಡ್ಕೊಂತಾರೆ ಗೊತ್ತೇ? ಆಶೆ ಅವ್ರು ಏನೂ ಅಲಸ್ಮಕ್ಕ ಒಳ್ಳೆಯವರಲ್ಲ. ಅದಕ್ಕೇನೆ ಅವ್ರ ಕಣ್ಣೆದ್ರಿಗೆ ನೀನು ಚೆನ್ನಾಗಿರಬೇಕು ಕಣೋ. ಹೋಗಿ ಚೆನ್ನಾಗೆ ಇಲ್ಲೋಡು ದುಡಿ. ನಿಮ್ಮಮ್ಮನ ಮಾತಾಡ್ಸೋಕೆ ಹೋಗು. ಇವಳೇ ಫಸ್ಟು ಸರಿ ಇಲ್ಲ, ನಮ್ಗೇನು ಹೇಳೋದಕ್ಕೆ ಬಂದಿದೆಯೇ? ನಾಯಿ, ನೀನೇ ಬೀದಿ ನಾಯಿ ಥರ ಎಲ್ಲರನ್ನೂ ಬಿಟ್ಟು ಬೀದಿ ನಾಯಿ ಥರ ಓಡಾಡ್ತಾ ಇದೆಯಾ? ನಮ್ಗೇನು ಹೇಳ್ತೀಯ ನೀನು? ನೀನೇ ಬೀದಿ ನಾಯಿ ಆಗಿದೆಯಾ? ಹೋಗು, ನನಗೇನು ಹೇಳೋದಕ್ಕೆ ಬಂದಿದೆಯಾ? ನನಗೆ ಯಾಕೆ ಹೇಳಕ್ಕೆ ಬಂದಿದೆಯಾ ನೀನು? ನನಗೆ ಹೇಳ್ಬೇಡ ನೀನು, ನಾನು ಅಂಥವಳೇನೆ. ನಾನು ಏನು ಮಾಡಿದೆ ಇವಾಗ? ನನಗೇನು ಹೇಳೋದಕ್ಕೆ ಬಂದಿದೆಯಾ ನೀನು? ಆಗಾಳೆ ಅವ್ನ ಕುಟೆ ನಿಖಿಲ್ ಕುಟೆ ಇಲ್ಲೋದೆಲ್ಲ ಹೇಳಿದೀಯಾ? ಯಶು ಇಲ್ಲಿಗೆ ಬತ್ತಿದ್ದ, ಮಾತಾಡ್ತಿದ್ರು ಅಂತ ಹೇಳಿದೀಯಾ? ಇಂಥವೇ ಹೇಳೋದು? ಹಿಂಗೆ ತಾರ ತೆಗಡಿ ತಂದಿಕ್ಕ ಬುದ್ಧಿ ಇರಬಾರ್ದು. ಫಸ್ಟ್ ನೀನು ಸರಿ ಇದೆಯೇ? ನೀನೇ ಸರಿಯಾಗಿಲ್ಲ. ನೀನು ಸರಿಯಾಗಿಲ್ದಲೇ ಹಿಂಗೆ ಬೇರೆಯವ್ರಿಗೆ ಹೇಳ್ಬೇಡ ನೀನು. ಫಸ್ಟು ನೀನು ಹೆಂಗಿದೆಯಾ ಅಂತ ನೋಡ್ಕೊ. ನೀನು ಹೆಂಗಿದೆಯಾ ಅಂತ ನೋಡಿಕೊಂಡು ಮಾತಾಡಬೇಕು ನೀನು. ನಾನು ಇರೋದೇ ಹೇಳ್ದೆ, ಇಲ್ಲದ್ದೇನು ಹೇಳಲಿಲ್ವಲ್ಲ. ನಮ್ಮ ಮನೆಗೆ ಯಾಕೆ ಬರಬೇಕಾಗಿತ್ತು ಮತ್ತೆ ಅವಳು? ಬಂದ್ಲ ಇಲ್ವಾ? ತಿಂಗ್ಳನ್ಗಟ್ಲೆ ಓಡಾಡ್ಕೊಂಡು ಅದಿದು ತಿನ್ಕೊಂಡಿದ್ಲ ಇಲ್ವೋ? ನಮ್ಮ ಜೊತೆಗೆ ನೀನು ತಿನ್ಕೊಂಡಿದ್ದಲ್ಲೇ ಘನವಾಗಿ. ನಾವು ತಂದಿರೋದ್ನೆಲ್ಲನ ಎಂಜಲ್ ಆಗ್ತಾ ಇದ್ವಿ. ನಾವು ತಿಂದು ಬಿಟ್ಟಿರೋದೆಲ್ಲ ಎಂಜಲ್ ಆಗ್ತಾ ಇದ್ವಿ, ತಿನ್ಕೊಂಡಿದ್ದಲ್ಲ. ಎಂಜಲ್ ತಿನ್ಕೊಂಡಿದ್ದು ನಮಗೆ ಇವತ್ತು ಬೊಗಳ್ತಾ ಇದೆಯಾ ನೀನು? ಎಂಜಲ್ ತಿನ್ಕೊಂಡು ಬಿದ್ದಿರೋ ನಾಯಿ ನೀನು. ನೋಡು, ಕಪಾಳಕ್ಕೆ ಹೊಡೆದು ಬಿಡ್ತೀನಿ. ನಾನೇನಾದರೂ ಹಂಗೆ ಮಾತಾಡ್ಬಿಟ್ಟೆ ಅಂದರೆ ಊದ್ಕೋಬೇಕು ಕಪಾಳ. ನಾನು ಎಷ್ಟು ಸಹಾಯ ಮಾಡಿದ್ದೀನಿ, ಎಷ್ಟು ಒಳ್ಳೇದು ಮಾಡಿದ್ದೀನಿ ಗೊತ್ತಾ ನಿನಗೆ? ನೀನೇ ಬಿಟ್ಟು ಕೂತ್ಕೊಂಡಿರೋಳು. ಏನು ಹೇಳು ಈ ಕಡೆ ನೀನು ಹೇಳಿ ಅವ್ರ ಜೀವನ ಹಾಳು ಮಾಡೋ. ನಾವೇನು ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಇಲ್ಲೋಡು, ನಿನ್ನ ಥರ ಅಲ್ಲ ನಮ್ಮ ಜೀವನ. ನಾವು ಸ್ಟ್ಯಾಂಡರ್ಡು, ನಾವು ಹೆಂಗೆ ಬೇಕಾದ್ರೂ ನಾವು ಹೆಂಗೆ ಇರ್ತೀವಿ. ಅವ್ನು ಬಿಟ್ಟೋದ್ರೆ ನಮಗೇನೇನು, ನಾವೇನು ಊಟ ಮಾಡೋದಿಲ್ಲ ಹಂಗೆ ಇರ್ತಾರೆ ಅಂತ ಅಂದ್ಕೊಂಡ. ನಾವು ಹೆಂಗೆ ಬೇಕಾದ್ರೂ ಇರ್ತೀವಿ. ನಾವೇನು ನಮ್ಗೆ ತಿನ್ನಕ್ಕೇನು ದೇವರೇ ನಮಗೇನು ಕಡಿಮೆ ಕೊಟ್ಟಿಲ್ಲ. ನಾವು ಹೆಂಗೆ ಬೇಕಾದ್ರೂ ಇರ್ತೀವಿ. ನೀನು ಇನ್ನೂ ತಿರ್ಕೊಂಡು ಮನೆ ತಿನ್ಕೊಂಡು ಬಿದ್ದಿರೋಳು ನಾಯಿ ನೀನು. ಬೀದಿ ಸುತ್ತೋ ನಾಯಿ ನೀನು. ನನಗೆ ಹೊಡಿತೀಯಾ? ಮತ್ತೆ ನಿಂತಾಗ ಒದ್ದಿಸ್ಕೊಂಡು ಸುಮ್ಮನಿರ್ತೀನಿ ಅಂತ ಅನ್ಕೊಂಡಿದ್ಯಾ ನೀನು? ನಿಂತಾಗ ಒದ್ದಿಸ್ಕೊಂಡು ನಾನು ಸುಮ್ಮನಿರ ಅಂತವಳೇನೆ? ಏನಿಲ್ಲ. ಲೋಪಾರ್. ನಿಂತಾಗ ಒಡ್ಡಿಸ್ಕೊಂಡು ನೀನೇನು ದೊಡ್ಡ ಸಾಚ ಅನ್ನಂಗೆ ಹೇಳಕ್ಕೆ ಬರ್ತೀಯಲ್ಲ ಯಾರ್ಗ? ನಾನು ಇಂಥವೇ ತಾರ ತಿಗಡಿ ತಂದಿಕ್ಕೋದು ನೀನು? ಇಂಥವೇನೇ ತಂದಿಕ್ಕೋದು? ಬಾರ ಮಾತ್ಲಾಗ ಹೋಗ್ಲಿ. ಅವಳ ಹತ್ರ ಏನು, ಅವಳು ಬಿಟ್ಟಿರೋಳು ಅವ್ರಿಗೆ. ಅದಕ್ಕೆ ಮತ್ತೆ ಯಾರು ಮಾತಾಡ್ಸಲ್ಲ, ಎಲ್ಲ ಬಿಸಾಕಿ ಸುಮ್ಮನಿರೋದು. ಬೀದಿ ನಾಯಿ ಬಿಟ್ಟಂಗೆ ಬಿಟ್ಟವ್ರೆ. ಅದೇ ಬೀದಿ ನಾಯಿ ಇನ್ನೊಬ್ರ ಬಗ್ಗೆ ಹೇಳುತ್ತೆ. ಬಿಡು ನೋಡು, ಬಿಡು ಅಂತ ಹೇಳ್ದೆ. ಬಿಡು ನೋಡು, ಹೊಡಿಬೇಡ ನೋಡು. ಇವನು ಯಾರಪ್ಪ? ಇವನು ಅವಳ ಪರವಾಗಿ ಮಾತಾಡೋದಕ್ಕೆ ಬಂದಿದ್ದಾನೆ. ಹೊಡಿಬೇಡ. ಹೋಗು, ಹಾಳಾಗಿ ಹೋಗ್ತೀಯಾ ನಾಯಿ. ನಿಮಗೆ ಮರ್ಯಾದಿನೇ ಇಲ್ವಲ್ಲೇ? ಎಷ್ಟು ಗೊತ್ತರು ನಿಮ್ಮ ಜಂಬ ದೌಲತ್ ಬಿಡೋದಿಲ್ವಲ್ಲೇ? ಕೈ ಮಾಡಬೇಡ, ಸುಮ್ಮನಿರು ಚಂದು. ಹೆಂಗಾರು ಮಾಡ್ಕೊಂಡು ಹಾಳಾಗೋಗ್ಲಿ, ಸುಮ್ಮನಿರು. ನಾನು ಬಿಡೋದಿಲ್ಲ. ನಾನು ಸರಿಯಾಗಿ ಇಕ್ತೀನಿ. ಅವನೇನಾನು ನನ್ನ ಮೇಲೆ ಕೈ ಮಾಡಲಿ, ಅವಾಗಿರೋದ ನನ್ನ ಮಗನಿಗೆ ಕಂಬಿ ಎಣ್ಸೋ ಥರ ಮಾಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟು ಆಗಲ್ಲ. ಸರಿಯಾಗೈತೆ ಕಾರಣ. ಎಲ್ಲೋಡೆ. ಅಯ್ಯೋ ಇವರಿಬ್ರು ಹೆಂಗಿದ್ರೆ ತಾಯಿ ಹೆಂಗೇನಿ, ಅಲ್ಲೇದಲ್ಲಿ ಇಲ್ಲೇದಲ್ಲಿ. ಅಯ್ಯಯ್ಯೋ ನೋಡೋಕ್ಕೆ ಮತ್ತೆ ಅತಿ ವಿಶ್ವಾಸ ಒಳ್ಳೇದಲ್ಲ ಅಂಬೋದು. ಇವರಿಬ್ಬರೇ ಇವತ್ತು ಹೆಂಗೆ ಒಯ್ದಾಡ್ತಾ ಇದ್ದಾರೆ. ನೋಡಿ ಶಾರದಮ್ಮ. ಮತ್ತೆ ಅತಿ ವಿಶ್ವಾಸ ಒಳ್ಳೇದಲ್ಲ ಅಂಬೋದು ಇದಕ್ಕೆ. ಮತ್ತೆ ನೋಡು, ಇವಾಗ ಇವರೇನೇನೆ ಒಯ್ದಾಡ್ತಾ ಇದ್ದಾರೆ. ಒಯ್ದಾಡ್ಲಿ ಸುಮ್ಮನೆ. ನಾನು ಹಂಗೆ ಅನ್ಕೊಂತಿದ್ದೆ. ಅಯ್ಯೋ ಅಲ್ಲೇದಿಲ್ಲಿ ಇಲ್ಲೇದಲ್ಲಿಗೆ ನಮ್ಮ ಬೋರ್ ಮೆರಿತಾ ಇದ್ದಾವೆ. ಎಂದು ಬರುತ್ತೋ ಏನೋ ಇವಕ್ಕೆ ಅನ್ಕೊಂತಿದ್ದೆ. ಇವಾಗ ಸರಿಯಾಗಿ ಆಗೈತಿ. ಇವಾಗ ನೋಡು ಹೆಂಗೆ ಜಗಳಾಡ್ತಾ ಇದೆ. ಆಗಲಿ ಸರಿಯಾಗೈತಿ. ಅಯ್ಯೋ ಏನ್ರೇ ಗುದ್ದಾಡ್ತೀರಾ? ಹಿಂಗೇನೆ ಒಂದೇ ಗಂಗ್ಲದಾಗ ಉಮ್ಮಂಗಿದ್ರಿ ಇಬ್ಬರಾಳೂನು ಒಟ್ಟಿಗೆ ಇಕ್ಕೊಂಡು ಉಮ್ಮಂಗಿದ್ರಲ್ಲೇ. ಒಬ್ರಿಗಿನ್ನ ಒಬ್ರು ಸೂಪರ್ ಆಗಿದ್ದೀರಾ. ಅಲ್ಲ ನೋಡ, ಅವ್ನಿಗೆ ಹಂಗೆ ಹೇಳೋದು. ಇಲ್ಲದೆಲ್ಲ ಹೇಳವಳಲ್ಲ ಇವಳೇ ಫಸ್ಟ್ ಸರಿ ಇಲ್ಲ. ಅದಕ್ಕೆ ಮತ್ತೆ ಇವ್ರು ಅಕ್ಕರೆಲ್ಲ ದೂರ ಇಕ್ಕಿರೋದು. ನೋಡಿ ಶಾರದಕ್ಕ, ಇವಳು ಒಳ್ಳೆಯಳಲ್ಲ. ಅದಕ್ಕೆ ಮತ್ತೆ ನೀವು ದೂರ ಇಕ್ಕಿರೋದೇನೆ ಒಳ್ಳೇದು.
ಇವಳು ನಾನು ಮಾತಾಡಿಸ್ತಾಳೆ. ನಾನು ಇವರು ಮಾತಾಡ್ಸೋದೇ ಇಲ್ಲ. ನಾನು ಗೀತಕ್ಕ ಅವತ್ತು ಹೇಳಕ್ಕಂತ ಹೋದ್ವಿ. ಅವತ್ತು ರಮ್ಮಯ್ಯನೂ ಎಂತೆಂಥ ಮಾತು ಬೈದ್ಲ. ಅವತ್ತಿಂದ ನಾವು ಮಾತಾಡಿಸ್ದಂಗೆ ಆಗಿದ್ದೀವಿ. ನಾವು ಮಾತಾಡ್ಸೋದೇ ಇಲ್ಲ. ನೋಡ್ ಗೀತಕ್ಕ, ನಿನ್ನ ನಾದ್ನಿ ಹೆಂಗ್ ಮಾಡ್ತಾರೆ. ಶಾರದಕ್ಕ, ನಿನ್ನ ನಾದ್ನಿ ನೋಡಿ ಹೆಂಗ್ ಮಾಡ್ತಾಳೆ. ನಿನ್ನ ನಾದ್ನಿಗೆ ಸ್ವಲ್ಪ ಬುದ್ಧಿವಾದ ಹೇಳು. ಅವ್ರು ಯಾತು ಹೇಳಲ್ಲ. ಅವ್ರು ಯಾತು ಮಾತಾಡ್ಸಲ್ ಕಣಿ. ನೀವಿಬ್ರಳನು ವಿಶ್ವಾಸದಾಗ ಇತ್ಕೊಂಡು ಮಾಡ್ಕೊಂಡಿರೋದು ಇದನ್ನ. ಸರಿಯಾಗೈತಿ. ಸರಿಯಾಗೈತಿ. ಇಬ್ರಳ ಒಯ್ದಾಡ್ತಾ ಇದ್ದೀರಾ. ಒಯ್ದಾಡ್ರಿ. ನೋಡಕ್ ಭಾಳ ಚೆನ್ನಾಗೈತಿ ಬಿಡು. ಒಯ್ದಾಡದ ನೋಡಕ್ ಭಾಳ ಚೆನ್ನಾಗೈತಿ. ನೋಡು, ಇವತ್ತು ಆಡ್ಕೆ ಮರ್ಗೆಲ್ಲ ಸದ್ರ ಮಾಡಿ ಎಂಥದ್ದು ಮಾಡ್ಕೊಕಂಡೆ. ಮುಂಚೆಗೆ ಹೆಂಗಿದ್ದ ಹಂಗೆ ಇರಬೇಕಾಗಿತ್ತು. ನಮ್ಮಂತಕ್ಕೆ ಹೆಂಗೆ ಬರ್ತಾ ಹೋಗ್ತಾ ಹೇಳ್ದಂಗೆ ಕೇಳ್ಕೊಂಡು ಹೆಂಗಿದ್ದ ಹಂಗೆ ಇರಬೇಕಾಗಿತ್ತು. ನೋಡಿ, ಇವತ್ತು ಆಡ್ಕೆ ಮರ್ಗೆಲ್ಲ ಸದ್ರ ಮಾಡ್ದಲ್ಲ ನೀನು. ನಾನು ಯಾಕೆ ಹೇಳ್ದಂಗೆ ಕೇಳೋಣ? ನಾವು ಹೇಳ್ದಂಗೆ ಕೇಳಲ್ಲ. ನಾನು ಯಾಕೆ ಹೇಳ್ದಂಗೆ ಕೇಳೋಣ? ನೀವು ಹೇಳ್ದಂಗೆ ಕೇಳ್ಬೇಕಂಬದೇನ ಐತೆ. ನೋಡು ಹೆಂಗೈತಿ. ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತೆ. ಹೋಗ್ರೆ, ನಾನು ಯಾತಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಹೋಗ್ರೆ ಸಿಕ್ಕಿ ಬಿಡಿಸು ಸಾಕತ್ತ. ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಅವ್ರಿಗೆ ಮರ್ಯಾದೆ ಇಲ್ಲ ಬಾ. ಸುಮ್ಮನೆ ಯಾಕೆ ನೀನು ತಲೆ ಕೆಡಿಸ್ಕೊಂತೀಯ? ಮನೆ ಬಾಗ್ಲಿಗೆ ನಾನು ಬಾರಿ. ಅವಾಗ ಹೇಳ್ತೀನಿ. ನಾನು ಯಾಕೆ ಬರೋಣ? ಹೋಗಿ ನಿನ್ನ ಮನೆ ಬಾಗ್ಲಿಗೆ. ನಿನ್ನ ಮಗಳು ನಮ್ಮ ಮನೆಗೆ ಬಂದಿದ್ಲು. ನಿನ್ನ ಮಗಳು ನಾವು ಬೈವಾಗಿ ಇಕ್ಕೊಂಡು ಹೋಗು. ಅವಳಿಗೆ ಅದೇ ಕಮ್ದಂಗೆ ನೀ ಪಟ್ಟಿ ಯಾರು ಕರ್ಕೊಂಡು ಹೋಗಲ್ಲ. ಅವಳ ಜೀವನ ನೋಡು ಏನಾಗುತ್ತೆ ಅಂತ ಹೇಳಿ. ಇಬ್ರಾಳನು ನೀ ಪಟ್ಟಿ ಹೆಂಗೆ ಆಗ್ತೀರ ತಾಯಿ ಮಗಳು ಇಬ್ರಾಳನು. ನನ್ಗಂತೂ ನೋಡೋಕೆ ಸರಿಯಾಗುತ್ತೆ ಕಣ. ಅತ್ತೆ ಮತ್ತೆ ಇಬ್ರಾಳನು ಬಿಟ್ರು ಕೆಟ್ಟೆ ರಮ್ಮಂಗಿದ್ರು. ಈಗ ಚಂದಕ್ಕಾಗೈತೆ ಕಣೆ ಅಮ್ಮಣಿ. ನಾವ್ಯಾತಕ್ಕೆ ಬರ ನಿನ್ನ ಮನೆ ಬಾಗ್ಲಿಗೆ? ಬಿಟ್ಟೋದ್ರು ಹೋಗ್ತಾನೆ. ಹೋಗು. ನಮ್ಗೆ ಹೆಂಗಿರ್ಬೇಕು ಅಂಬದು ಗೊತ್ತೈತೆ. ಬಿಟ್ಟು ಹೋಗ್ತಾನ. ಹೋಗ್ಲೇಳು. ನಾವೇ ತಲೆ ಕೆಡಿಸ್ಕೊಂಬಲ್ಲ. ನಮ್ಮಮ್ಮ ಇರ್ಬೇಕಾರೆ ನಮ್ಮಮ್ಮ ಇರೋ ತಕ್ಕ ನಾನೇನು ತಲೆ ಕೆಡಿಸ್ಕೊಂಬಲ್ಲ. ನೀನು ಹೇಳ್ಬೇಡ. ನಿನ್ನ ಗಂಡ ಏನು ಬಿಟ್ಟು ಹೋಗಿಲ್ವೇನೆ? ನಿನಗೇನು ಮೋಸ ಮಾಡೋಗಿಲ್ವೇನೆ? ನೀನು ಕಟ್ಕೊಂಡಂತಾಗೆ ನೀನು ಒಂದಲ್ಲ ಅಂದರೆ 2-3 ಮದುವೆ ಆಗಿದೆಯಾ? ನಿನ್ನಂತ ಓಟು ಬಿಟ್ಟವಳಲ್ಲ ನಾನು. ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತು. ನಾನು ಇವತ್ತು ನಿಖಿಲ್ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಇದ್ದಿದ್ದು ಗೊತ್ತೇ. ಓಹೋ ಇವಳು ಒಬ್ಬರನ್ನೇ ಮದುವೆ ಆಗ್ಯವಳೆ. ನೀನು ಅವಳೆ ಸುಮ್ಮನೆ ಮುಚ್ಚ ಬಾಯಿ. ಏನಂಗೇನೆ ದೊಡ್ಡದಾಗಿ ಹೇಳಕ್ ಬತ್ತೀಯ? ಅವರೇ ಮರ್ಯಾದೆ ತಕ್ಕಂತ ಇದ್ದಾರೆ. ಅವರೇನೆ ಮರ್ಯಾದೆ ತಕ್ಕೊಂಡು ಹೆಂಗೆ ಹೇಳ್ತಾ ಇದ್ದಾರೆ ನೋಡು. ಈಗ ಚೆನ್ನಾಗತ್ ಕಣ. ಅವಳೆ ಚೆನ್ನಾಗೈತಿ ಇವಾಗ. ಶಾಂತಮ್ಮ. ಅಯ್ಯೋ ದೇವ್ರಿ. ಅವಳು ನಮ್ಮನ್ನಾಲೆ ಮಾತಾಡಿಸ್ಕೊಂಡು ಬರ್ತಾ ಇದ್ದಾಳೆ. ನಾನು ಗೀತಕ್ಕೆ ಮಾತಾಡ್ತಾ ಇಲ್ಲ ಇಲ್ಲಿ ಇರಾಕೆ. ಇವಾಗ ಮಾಡ್ಕೊಂಡು ಹೋಗ್ಬೇಕಾಗಲ್ವಲ್ಲ, ಕೂಲಿ ಹೋಗೋಕ್ಕಾಗಲ್ಲ, ಒಟ್ಟು ಪಾಠ ಬೀಳೋಕ್ಕಾಗಲ್ಲ. ಇಲ್ಲೇ ಇರೋಣ ಅಂತ ನಾವು ಅದಕ್ಕೆ ಮಾತಾಡ್ಸಲ್ಲ. ಇಂಥರ್ತಾಗೆಲ್ಲ ನಾನು ಚೆನ್ನಾಗಿರೋದಕ್ಕೆ ಹಿಂಗೆ ಮಾತಾಡ್ತಾರೆ ಅಂತೇಳಿ ಅದಕ್ಕೆ ಜಗಳ ಮಾಡ್ಕೊಂತಿದ್ದಾಳೆ. ಎಲ್ಲ ನಾನು ಕರ್ಕೊಂಡು ಹೋಗ್ತಾರೆ, ನಾನು ಕರ್ಕೊಂತಾರೆ ಅಂತ ಹೇಳಿ ನಮ್ಮ ಅದಕ್ಕೆ ಬಿಡ್ಕೊಂತಾರೆ. ಮನೆ ಯಾಕೆ ಅಂತ ಬಿಡ್ಕೊಂಬಲ್ಲ ನಾವು. ನಾವೇ ಬಿಡ್ಕೊಂಡಿ. ನಾವು ಯಾವುದೇ ಕಣಗಳನ್ನ ಮಾತಾಡ್ಸಲ್ಲ. ನಾವು ಅಲ್ಲೇ ಬಿಟ್ಟಾಕಿದೀವಿ. ಅವಳಿಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಆರಾಮ ಬಾ. ಅವಳು ಹಾಳು ಮಾಡಿದ್ರೆ ಅವಳು ಹಾಳಾಗಿ ಹೋಗ್ತಾಳೆ. ಬಾ, ಅವಳೇನು ಉದ್ಧಾರ ಆಗಲ್ಲ. ಅವಳೇ ಸರಿಯಾಗಿಲ್ಲ, ಇನ್ನೊಬ್ರಿಗೆ ಹೇಳಕ್ ಬರ್ತಾಳೆ. ಅವಳೇ ಕೆಟ್ಟ ಮೆಟ್ಟಿಡ್ದವಳೆ. ನೋಡಿ ಹೆಂಗ್ ಮಾತಾಡ್ತಾರೆ. ಚಂದು ಮಾತಾಡ್ತಾರೆ. ಅವ್ರು ಏನಕ್ಕೂ ಬೊಗ್ಗಲ್ಲ. ಅವ್ರು ಹಂಗೇನೆ ಎಷ್ಟು ಜೋರು ನೋಡು. ಇಷ್ಟೆಲ್ಲ ಆದ್ಮೇಲೆ ಅಂದ್ರೂ ಬುದ್ಧಿ ಬರುತ್ತೆ ಅನ್ಕೊಂಡೆ. ಅವ್ರ ಬುದ್ಧಿ ಬರೋಲ್ಲ. ಯಪ್ಪ ಭಾಳ ಇದ್ದಾರೆ. ಅವರು ಅಯ್ಯೋ ಅವ್ರು ಏನಕ್ಕೂ ಬೊಗ್ಗ ಅಂತವ್ರಲ್ಲ ನೋಡಿ. ಎಷ್ಟು ಹೇಳಿದ್ರು ಅವ್ರು ಏನೇಂದ್ರು ಬೊಗ್ಗಲ್ಲ. ಮತ್ತೆ ಏನೇಂದ್ರು ಬೊಗ್ಗಲ್ಲಪ್ಪ. ಏನೇಂದ್ರು ಬೊಗ್ಗಲ್ವಂತ ಇವಳು ಹೆಂಗೆ ಕಮ್ಮಿನಿ. ಅವ್ರಿಗಿನ್ನ ಆತಾತ ಇವಳು. ವರ್ಷ ಆದ್ರೂ ನೋಡಿ ಹೆಂಗೆ ಇದ್ದಾಳೆ. ಅಣ್ಣ ಏನೋ ಅದಕ್ಕೆನೆಲ್ಲ ಇಲ್ಲೇ ಮೊಗ್ಲಾಗಿದ್ರು ಬಿಸಾಕೇಣೆ ಹಂಗೆ ಇದ್ದಾಳೆ. ಇವಳೇನೇನು ಕಮ್ಮಿ ಇಲ್ಲ. ಇವಳು ಯಾವ ಸವತಾರ ಆಡೋದ್ಲು. ಇನ್ನೇನ ಇವಳು ದೊಡ್ಡದಾಗಿ ಹೇಳ್ತಾಳೆ. ರಂಕ್ಲಿ ಇವಳಿದ್ದು ರಂಕ್ಲಿ. ಸರಿಯಾಗಿ ಆಯ್ತು ತಕ್ಕ. ನನಗೇನೋ ಸಂತೋಷ ಆತು. ಇವ್ರಿಬ್ರಿಗೆ ಗುದ್ದಾಡಿಕ್ಕೆ ಒಯ್ದಾಡಿರೋದು ನೋಡಿ ಸಂತೋಷ ಆತು. ಹೆಂಗಿದ್ದವ್ರು ಹೆಂಗಾದ್ರು. ಈಗಂತೂ ನೋಡೋಕ್ಕೆ ಸಂತೋಷ ಆಗುತ್ತೆ ನನಗಂತೂ. ಹೆಂಗೆ ಅದಕ್ಕೆ ಮತ್ತೆ ಅತಿ ವಿಶ್ವಾಸ ಒಳ್ಳೇದಲ್ಲ, ಅತಿ ಆದರೆ ಅಮೃತನೂ ವಿಷ ಅಂತ ಹೇಳಿ ಹೇಳೋದು. ಹೆಂಗಿದ್ರು ಹಂಗೇನೆ. ಇವಾಗ ನೋಡಿ ಸರಿಯಾಗಿ ಆಯಿತು. ನೋಡ್ತಾ ಇರ್ರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.